ಈ ಬಾರಿ ಡ್ರಗ್ ಸೆಲೆಬ್ರೇಷನ್ ಆಗ್ತಾ ಇದೆ. ಮಹಾರಾಷ್ಟ್ರದವ್ರು ಬಂದು ಮೈಸೂರಲ್ಲಿ ಡ್ರಗ್ ಫ್ಯಾಕ್ಟರಿ ಇದೆ ಅಂತ ಕಂಡುಹಿಡಿತಾರೆ, ರೈಡ್ ಮಾಡ್ತಾರೆ, ಕೋಟ್ಯಾಂತರ ರೂಪಾಯಿ ಡ್ರಗ್ ಸೀಸ್ ಮಾಡ್ತಾರೆ. ನಮ್ಮ ಪೊಲೀಸರಿಗೆ ಇಲ್ಲೇ ಇರೋ ಮಹಾರಾಷ್ಟ್ರದ ಪೊಲೀಸರಿಗೆ ಇಲ್ಲಿರೋ ಫ್ಯಾಕ್ಟರಿ ಗೊತ್ತಾಗುತ್ತೆ. ನಮ್ಮ ಕಣ್ಮುಂದೆ ಇರೋಂತ ಫ್ಯಾಕ್ಟರಿ ನಮ್ಮ ಸರ್ಕಾರಕ್ಕೆ ಯಾಕೆ ಗೊತ್ತಾಗಲ್ಲ? ಇದಕ್ಕಿಂತ ಅವಮಾನದ ಸಂಗತಿ ಏನಿದೆ? ಈಗ ಮೊನ್ನೆ ಬೆಂಗಳೂರಿನ ಹೊರವಲಯದಲ್ಲಿ 4-5 ಡ್ರಗ್ ಫ್ಯಾಕ್ಟರಿಗಳನ್ನ ಸಿಕ್ಕಿದೆ. ಅದನ್ನು ಕೂಡ ಮಹಾರಾಷ್ಟ್ರದಿಂದ ಬಂದಂತ ಪೊಲೀಸರು ಅದನ್ನ ಸೀಸ್ ಮಾಡಿದ್ದಾರೆ, ವಶಪಡಿಸಿಕೊಂಡಿದ್ದಾರೆ. ಇಷ್ಟಾದ್ಮೇಲೂ ಕೂಡ ರಾಜ್ಯ ಸರ್ಕಾರ, ಗೃಹ ಮಂತ್ರಿಗಳು ನಿನ್ನೆ ಪತ್ರಿಕಾ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ, ಪ್ರೆಸ್ ಮೀಟ್ ಮಾಡಿದ್ದಾರೆ. ಏನು ಅಂತ ಹೇಳಿದ್ರೆ, ಅವ್ರು ಬಂದ್ರಂತೆ, ಇವ್ರು ಸಹಕಾರದಿಂದ ಹಿಡಿದ್ರಂತೆ. ಜ್ಞಾನ ಬೇಡ, ನಾಚಿಕೆ ಆಗ್ಬೇಕು ಸರ್ಕಾರಕ್ಕೆ, ಮಾನ ಮರ್ಯಾದೆ ಇದೆಯಾ ಸರ್ಕಾರಕ್ಕೆ? ನಿಮ್ಗೆ ಯಾಕೆ ಸಿಕ್ಕಿಲ್ಲ ಆ ಇನ್ಫಾರ್ಮೇಶನ್? ಸತ್ತೋಗಿದೆಯಾ ಇಂಟೆಲಿಜೆನ್ಸ್ ಕರ್ನಾಟಕದಲ್ಲಿ? ಕಾನೂನು ಸುವ್ಯವಸ್ಥೆ ಇದೆಯಾ ನಿಮ್ಮಲ್ಲಿ? ಅವ್ರು ಬಂದು ನಿಮ್ಮನ್ನ ಸಹಾಯ ತಗೊಂಡು, ಅದು ರೂಲ್, ಅದು ಡೈರೆಕ್ಟ್ ಆಗಿ ರೈಡ್ ಮಾಡಾಕಿದ್ರೆ ಅಲ್ಲಿಂದಾನೆ ಪೊಲೀಸ್ ಕರ್ಕೊಂಡ್ಬಂದು 100 ಜನ ರೈಡ್ ಮಾಡ್ತಾ ಇದ್ರು. ಆದ್ರೆ ಕಾನೂನು ಇಲ್ಲ ನಮ್ಮಲ್ಲಿ. ಯಾವುದೇ ರಾಜ್ಯದಲ್ಲಿ ಆ ಪೊಲೀಸರ ಇನ್ಫಾರ್ಮೇಶನ್ ಮಾಡಿ ಆಮೇಲೆ ರೈಡ್ ಮಾಡ್ಬೇಕು, ಅದು ಕಾನೂನು. ಅಷ್ಟು ಕಾಮನ್ ಸೆನ್ಸ್ ಇಲ್ವ ಇವರಿಗೆ? ಅದು ಕಾನೂನು ರೀ. ಕಾನೂನು ಇರೋದಕ್ಕೆ ಅವರು ಲೋಕಲ್ ಪೊಲೀಸ್ಗೆ ಕೇಳಿದ್ದಾರೆ. ಇಲ್ಲ ಅಂದಿದ್ರೆ ಅಲ್ಲಿಂದಾನೆ ಬರ್ತಾ ಇದೆ. ಅಂದ್ರೆ ಈ ಸರ್ಕಾರ ಬೇಜವಾಬ್ದಾರಿ. ಡ್ರಗ್ ಫ್ಯಾಕ್ಟರಿ ಪತ್ತೆ ಆದ್ರೂ ಕೂಡ ನಮ್ಮ ಪೊಲೀಸರ ಸಹಕಾರ. ಇವತ್ತು ಮಂಗಳೂರು ಒಂದರಲ್ಲೇ ಸುಮಾರು 130ಕ್ಕೂ ಹೆಚ್ಚು ಡ್ರಗ್ ಏನಿದ್ದಾರೆ, ಮಾಫಿಯಾ ಏನಿದೆ, ಜೈಲುಗಳಲ್ಲಿದೆ. ಬೆಂಗಳೂರು ಜೈಲಂತೂ ನೀವು ಬಿಟ್ಬಿಡಿ. ಇದು ಯಾವ ರೆಸಾರ್ಟ್? ನಮ್ಮ ಮಂಥನ್ ರೆಸಾರ್ಟ್. ಇದು ಈ ಜೈಲುಗಳಲ್ಲೆಲ್ಲ ಈಗ ನಿಮ್ಗೆ ಏನ್ ಬೇಕು ಎಲ್ಲ ಸಿಗುತ್ತೆ ಅಲ್ಲಿ, 5 ಸ್ಟಾರ್ ಫೆಸಿಲಿಟಿ. ಬೆಂಗಳೂರು ಜೈಲುಗಳಲ್ಲಿ, ಮಂಗಳೂರು ಜೈಲುಗಳಲ್ಲಿ ನಿಮ್ಗೆ ಏನ್ ಬೇಕು? ಡ್ರಗ್ ಬೇಕಾ, ಅಫೀಮ್ ಬೇಕಾ, ಗಾಂಜಾ ಬೇಕಾ, ವಿಸ್ಕಿ ಬೇಕಾ, ಬ್ರ್ಯಾಂಡಿ ಬೇಕಾ? ವೈನ್ ಅಲ್ಲೇ ತಯಾರು ಮಾಡ್ತಾರೆ ಅವ್ರಿಗೆ. ಜೈಲುಗಳಲ್ಲೇ ವೈನ್ ಫ್ಯಾಕ್ಟರಿ ಮಾಡ್ಬಿಟ್ಟಿದ್ದಾರೆ. ನಾವೆಲ್ಲ ವೈನ್ ಫ್ಯಾಕ್ಟರಿ ಬೇರೆ, ಲೈಸೆನ್ಸ್ ಇಲ್ದಿರ ಫ್ಯಾಕ್ಟರಿ ನಡೆಸೋದು ಹೆಂಗೆ ಅಂತ ಹೇಳಿ ಕಲ್ತ್ಕೊಂಡಿದ್ದಾರೆ. ಅದನ್ನ ಮಾಧ್ಯಮದವ್ರು ನೀವೆಲ್ಲ ತೋರಿಸಿದ್ದೀರ. ಮಾಡುವಂತ ಕೇಂದ್ರಗಳಾಗೋದು ಪೊಲೀಸರಿಗೆ, ಅಲ್ಲಿ ಕೆಲಸ ಮಾಡೋ ಪೊಲೀಸರಿಗೆ ಪ್ರತಿ ದಿನ ಅವ್ರ ಮನಸ್ಸು ಮಾಡಿದ್ರೆ ಒಬ್ಬ ಕಾನ್ಸ್ಟೇಬಲ್ 1 ಲಕ್ಷ ರೂಪಾಯಿ ಅಲ್ಲಿ ಅರ್ನ್ ಮಾಡ್ಬೋದು ಪ್ರತಿ ದಿನ. ಕಾಂಪಿಟೇಷನ್ ಇದೆ. VIP ಇರ್ತಾರಲ್ಲ, ಯಾರು VIP ಕೈದಿ ಇರ್ತಾರಲ್ಲ, ಅಲ್ಲೇ ಆ ವಾರ್ಡ್ಗೆ ಹಾಸ್ಕೊಡ್ತಾರೆ ಪೊಲೀಸರು. ಅದಕ್ಕೆ ರೆಕಮೆಂಡೇಶನ್, ಅದಕ್ಕೆ ಇನ್ಫ್ಲೂಯೆನ್ಸ್. ಯಾಕೆ ಅಂದ್ರೆ ಅವ್ರಿಗೆ ಬಿರಿಯಾನಿ, ಎಣ್ಣೆ, ಡ್ರಗ್ಗು ಎಲ್ಲ ಸಪ್ಲೈ ಮಾಡೋದು. ಇದು ಇವತ್ತಿನ ಪರಿಸ್ಥಿತಿ. ಒಂಥರ ಸತ್ತೋಗ್ಬಿಟ್ಟಿದೆ. ಹೋಮ್ ಮಿನಿಸ್ಟರ್ ಅನ್ನೋರು ಕಾಣೆ ಆಗೋಗ್ಬಿಟ್ಟಿದ್ದಾರೆ. ಏನ್ ಕೇಳಿದ್ರು ತಾವೇ ಹೇಳಿದಿರಲ್ಲ, ನೋಡೋಣ, ವರದಿ ಬಂದಿಲ್ಲ, ಗೊತ್ತಿಲ್ಲ, ಕಾಮನ್ ಇದು. ಇನ್ನು ಸಿದ್ದರಾಮಯ್ಯನವರು ಅದೇನು ಅವರ ಕುರ್ಚಿ ಜಗಳದಲ್ಲಿ ಅವ್ರಿಗೆ ರಿಟೈನ್ ಆದ್ರೆ ಸಾಕಾಗ್ಬಿಟ್ಟಿದೆ. ಕಳೆದ 1 ವರ್ಷದಿಂದ ಪ್ರತಿದಿನ ಮಾಧ್ಯಮದವರು ತೋರಿಸಿ ಜನಕ್ಕೂ ಬೇಜಾರಾಗಿದೆ. ಯಾರು ಮುಖ್ಯಮಂತ್ರಿ ಅನ್ನೋದು ಜನಕ್ಕೂ ಬೇಜಾರಾಗಿದೆ. ಏನಪ್ಪ, ಒಂದಿನ ಟೀಕೆ ಅಂತಾರೆ, ಒಂದಿನ ಈ ಜ್ಯೋತಿಷಿ ಅಂತಾರಲ್ಲ, ಗಿಣಿಶಾಸ್ತ್ರ, ಆ ಗಿಣಿಶಾಸ್ತ್ರದ ಸರ್ಕಾರ ಇದು.